hello guys, welcome back to my channel. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಗೈಸ್, ಇವಾಗ ಈವ್ನಿಂಗ್ ಇಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಸಂಡೇ ಅಲ್ವಾ, ಸೊ ಮಾರ್ನಿಂಗ್ ಇಂದ ಬರೀ ಮನೆ ಕೆಲಸ ಮಾಡ್ಕೊಂಡು ಹಾಗೇನೆ ಪೆಂಡಿಂಗ್ ಕೆಲಸ ಏನೇನಿತ್ತು ಅದೆಲ್ಲ ನಾವು ಸಂಡೇನೆ ಮುಗಿಸ್ಕೊಳ್ಬೇಕಲ್ವಾ. ಸೊ ಹಾಗಾಗಿ ಮಾರ್ನಿಂಗ್ ಇಂದ ಬರೀ ಕೆಲಸನೇ ಆಯ್ತು. ಸೊ ನಿನ್ನೆ ಅಂತೂ ನನಗೆ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಆಗ್ಲಿಲ್ಲ ಗೈಸ್, ತುಂಬಾನೇ ಬಿಸಿ ಆಗ್ಬಿಟ್ಟಿದೆ. ಸೊ ಹಾಗಾಗಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಸಾಧ್ಯವಾದಷ್ಟು ಆದಷ್ಟು ನಾನು ವಿಡಿಯೋಸ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ಹಾಕೋಣ ಅಂತ ಟ್ರೈ ಮಾಡ್ತಿದ್ದೀನಿ, ಬಟ್ ಸಮ್ಟೈಮ್ಸ್ ಒಂದೊಂದ್ ದಿನ ತುಂಬಾ ಬಿಸಿ ಶೆಡ್ಯೂಲ್ ಆಗ್ಬಿಡತ್ತಲ್ಲ. ಸೊ ಅವಾಗ ನಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಗೈಸ್, ಇವತ್ತಿನ ಟಾಪಿಕ್ ಬಂದು ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಅಲ್ವಾ. ಅಂತ ಅಂದ್ರೆ ಇವಾಗ ಶ್ರಾವಣ ಇದೆ, ಶ್ರಾವಣ ಮಾಸ ಪ್ರಾರಂಭ ಆಗಿದೆ ಅಲ್ವಾ. ಸೊ ನಾನು ಆಕ್ಚುಲಿ ಶನಿವಾರ ಒಂದು ವ್ಲಾಗ್ ನ ಹಾಕ್ಬೇಕಾಗಿತ್ತು, ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ನಾಳೆ ಬಂದು ಸೋಮವಾರ ಅಲ್ವಾ. ನಾಳೆ ಬಂದು ಅಂತಂದ್ರೆ ಶ್ರಾವಣದ ಮೊದಲ ಸೋಮವಾರ ಬಂದಿದೆ. ಸೊ ನಾನು ಇವಾಗ ಹೇಳುವಂತ ಈ ಅದ್ಭುತವಾದ ಪರಿಹಾರನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಗಾಯ್ಸ್ ಇದು 100% ವರ್ಕ್ ಮಾಡೇ ಮಾಡುತ್ತೆ, ಸರಿನಾ. ಸೊ ಅದಕ್ಕೇನೆ ಸ್ವಲ್ಪ ಫ್ರೀ ಮಾಡ್ಕೊಂಡು ಅಟ್ಲೀಸ್ಟ್ ನಿಮ್ಗೆ ಹೆಲ್ಪ್ ಆಗ್ಲಿ, ನನ್ನ ಕಡೆಯಿಂದ ನನ್ಗೆ ಏನ್ ಗೊತ್ತು ಅದಾದ್ರೂ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ ಗೈಸ್. ನಾಳೆ ಒಂದು ಶ್ರಾವಣ ಮಾಸದ ಮೊದಲ ಸೋಮವಾರ. ಸೊ ಹಾಗಾಗಿ ನಾನು ಹೇಳುವಂತ ಈ ಪರಿಹಾರನ ನೀವು ಮನೆಯಲ್ಲಿ ನಾಳೆ ಸಂಜೆ ಒಳಗಡೆ ಮಾಡ್ಕೊಳ್ಬೇಕು. ಇದನ್ನ ನೀವು ಬೆಳಗ್ಗೆನಾದ್ರೂ ಮಾಡ್ಕೊಳ್ಬಹುದು, ಇಲ್ಲ ಸಂಜೆನಾದ್ರೂ ಮಾಡ್ಕೊಳ್ಬಹುದು. ವಿಡಿಯೋ ಮಾಡಿ ಇವಾಗ ನಾನು ಇದನ್ನ ಶೇರ್ ಮಾಡ್ತೀನಿ, ಆಯ್ತಾ. ಅಟ್ಲೀಸ್ಟ್ ಇವಾಗ ನೋಡೋರು ನೀವು ಬೆಳಗ್ಗೆ ಮಾಡ್ಕೊಳ್ಳಿ, ಬೆಳಗ್ಗೆ ವಿಡಿಯೋಸ್ ನೋಡೋರು ಸಂಜೆನಾದ್ರೂ ಮಾಡ್ಕೊಳ್ಬಹುದು. ಒಟ್ಟಲ್ಲಿ ನಾಳೆನೆ ಈ ಪರಿಹಾರನ ನೀವು ಮಾಡ್ಕೊಳ್ಬೇಕಾಗತ್ತೆ, ಸರಿನಾ. ಇದಕ್ಕೆ ತುಂಬಾನೇ ಖರ್ಚಾಗುವಂತದ್ದು ಏನು ಇಲ್ಲ ಗೈಸ್. ಆಲ್ಮೋಸ್ಟ್ ಎಲ್ಲರೂ ಕೂಡ ಬೆಲ್ಲನ ನೀವು ಮನೆಯಲ್ಲಿ ಯೂಸ್ ಮಾಡೇ ಮಾಡ್ತೀರಾ ಅಲ್ವಾ. ಅಂತ ಅಂದ್ರೆ ಬೆಲ್ಲನ ಸ್ವಲ್ಪ ಜನ ಯೂಸ್ ಮಾಡ್ತಾರೆ ಮನೆಯಲ್ಲಿ, ಯಾವಾಗ್ಲೂ ಇದ್ದೇ ಇರುತ್ತೆ. ಅಕಸ್ಮಾತ್ ಇಲ್ಲ ಅನ್ನೋರು ಹೊರ್ಗಡೆಯಿಂದ ಬೆಲ್ಲನ ನೀವು ತಂದ್ಬಿಟ್ಟು ಈ ಅದ್ಭುತವಾದ ಪರಿಹಾರನ ನೀವು ಮಾಡ್ಕೊಳ್ಬೇಕು. ಯಾವ ರೀತಿ ಮಾಡೋದು ಏನು ಅಂತ ನಾನು ನಿಮ್ಗೆ ಇವತ್ತಿನ ದಿನ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ಪರಿಹಾರ ಮಾಡೋದ್ರಿಂದ ಏನು ನಮ್ಗೆ ಲಾಭ ಮೇಡಮ್ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ನಿಮ್ಗೆ ಲಾಭ ಸಿಕ್ಕೇ ಸಿಗುತ್ತೆ ಗೈಸ್. ಏನಪ್ಪಾ ಅಂತಂದ್ರೆ ತುಂಬಾ ಜನ ಏನ್ ಮಾಡ್ತೀರಾ ಅಂತಂದ್ರೆ ಈ ಕಷ್ಟಗಳನ್ನ, ಈಗ ಕಷ್ಟಗಳು ಬರ್ತಾನೆ ಇರುತ್ತೆ ಆಯ್ತಾ. ತುಂಬಾ ಸಂಪಾದನೆ ಮಾಡ್ಕೊಂಡಿರ್ತೀರಾ, ಈ ಚಿನ್ನ ಬೆಳ್ಳಿ ಎಲ್ಲ ತಗೊಂಡಿರ್ತೀರಾ, ಚಿನ್ನನ ಮಾಡಿಸಿಟ್ಕೊಂಡಿರ್ತೀರಾ ಅಲ್ವಾ. ಮನೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಕಷ್ಟಗಳು ಬಂದು ನೀವು ಚಿನ್ನನ ಗಿರ್ವಿ ಇಡೋ ಪರಿಸ್ಥಿತಿ ಬರುತ್ತೆ, ಸರಿನಾ. ನಿಮ್ಮ ಹತ್ರ ಒಂದು ಚಿನ್ನ ಉಳಿತಲ್ಲ, ಪದೇ ಚಿನ್ನ ಅಂದ್ರೆ ಗಿರ್ವಿ ಇಡ್ತಾ ಇದೀವಿ ನಾವು, ಅಷ್ಟೊಂದು ಕಷ್ಟ ಬರ್ತಾ ಇದೆ ನಮ್ಗೆ ಅನ್ನೋರ್ಗೆ ಇದು ಅದ್ಭುತವಾದ ಪರಿಹಾರ ಅಂತಾನೆ ಹೇಳ್ಬೋದು. ಹಾಗೇನೆ ನೀವು ಭೂಮಿ ಕೊಂಡ್ಬೇಕು ಆಯ್ತಾ ಅಂತ ಇರೋರ್ಗೂ ಕೂಡ ಇದು ನಿಜವಾಗ್ಲೂ 100% ಸಕ್ಸಸ್ ಆಗೇ ಆಗುತ್ತೆ ಗೈಸ್, ಸರಿನಾ. ಒಮ್ಮೆ ಟ್ರೈ ಮಾಡಿ ಇದನ್ನ. ಇದು ಶ್ರಾವಣ ಮಾಸದಲ್ಲಿ ಮಾಡ್ಲೇಬೇಕಾಗತ್ತೆ. ಯಾಕೆಪ್ಪ ಅಂತಂದ್ರೆ ಶ್ರಾವಣ ಮಾಸದಲ್ಲಿ ಮಾಡುವಂತ ಪರಿಹಾರಗಳು ಬೇಗನೆ ಸಕ್ಸಸ್ಫುಲ್ ಸಿಗುತ್ತೆ ಗೈಸ್, ಆಯ್ತಾ. ಹೇಗೆ ಅಂತ ಅಂದ್ರೆ ಶ್ರಾವಣ ಮಾಸದಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ಗೈಸ್, ಮಾಂಸಾಹಾರ ಸೇವನೆನ ನೀವು ಖಂಡಿತವಾಗ್ಲೂ ಮಾಡಬಾರ್ದು, ಆಯ್ತಾ. ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಮಾಂಸಾಹಾರ ಸೇವನೆನ ಮಾಡಬಾರ್ದು ಅಂತ ಗೊತ್ತಿದ್ರು ಕೂಡ ಅದನ್ನ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದು, ಈ ತರ ಎಲ್ಲ ಮಾಡ್ತಾರೆ ಅಲ್ವಾ. ದಯವಿಟ್ಟು ಆ ತರ ತಪ್ಪನ ಮಾಡಕ್ ಹೋಗ್ಬೇಡಿ. ನೀವು ನಾಳೆ ಮಾತ್ರ, ಅಕಸ್ಮಾತ್ ಇಲ್ಲಪ್ಪ ನಾವು ಶ್ರಾವಣದಲ್ಲಿ ತಿಂತೀನಿ ಅನ್ನೋರು, ನಾಳೆ ನೀವು ಈ ಪರಿಹಾರನ ಮಾಡ್ಕೊಳ್ಳೋರು ದಯವಿಟ್ಟು ಮಾಂಸಾಹಾರ ಸೇವನೆನ ಮಾಡಬಾರ್ದು. ಅಕಸ್ಮಾತ್ ನೀವು ಮಾಂಸಾಹಾರ ಸೇವನೆನ ಮಾಡ್ಬಿಟ್ಟು ನೀವು ಈ ಪರಿಹಾರನ ಮಾಡ್ಕೊಂಡ್ರೆ ಅಕಸ್ಮಾತ್ ನಿಜವಾಗ್ಲೂ ಇದು 1% ಫಲಿತಾಂಶ ನಿಮ್ಗೆ ಸಿಗೋದಿಲ್ಲ ಇದರಿಂದ, ಓಕೆನಾ. ಸೊ ಓಕೆ, ಬನ್ನಿ ನೋಡೋಣ ಹಾಗಾದ್ರೆ ಯಾವ ರೀತಿ ಈ ಪರಿಹಾರನ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ಅವರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಆದಷ್ಟು ಶೇರ್ ಮಾಡಿ. ನಿಮ್ ತರ ಕಷ್ಟ ಇನ್ನೊಬ್ರಿಗೂ ಕೂಡ ಇದ್ದೇ ಇರುತ್ತೆ ಅಲ್ವಾ. ಅಟ್ಲೀಸ್ಟ್ ದೇವರು ನಮ್ ಕಡೆಯಿಂದ ಅವ್ರಿಗೆ ತಿಳಿಸ್ಕೊಡ್ತಾ ಇರ್ಬೋದು ಅಲ್ವಾ. ನಾವು ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ಇನ್ನೊಬ್ರು ನಮ್ಗೆ ನಮ್ ಕಷ್ಟಕ್ಕೆ ಆಗ್ತಾರೆ ಅಲ್ವಾ ಗೈಸ್. ಹಂಗಂತ ಕಷ್ಟಕ್ಕಾಗ್ತಾರೆ ಅಂತ ನಾವು ಹೆಲ್ಪ್ ಮಾಡೋದು ಅಂತ ಅಲ್ಲ, ನಮ್ಮ ಮನಸ್ಥಿತಿ, ನಮ್ಮ ಖುಷಿಗೋಸ್ಕರ ನಾವು ಹೆಲ್ಪ್ ಮಾಡ್ಬೇಕು ಅಲ್ವಾ. ಸೊ ಬನ್ನಿ ತಡ ಮಾಡದೆ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಗೈಸ್. ಏನಂತ ಅಂದ್ರೆ ಈಗ ನಾಳೆ ಎದ್ದೇಳ್ತೀರಾ, ಮಾಮೂಲಿ ನೀವು ಯಥಾ ಪ್ರಕಾರ ಎದ್ದು ಮನೆನೆಲ್ಲ ಕ್ಲೀನ್ ಮಾಡ್ಕೊಳ್ತೀರಾ. ಕ್ಲೀನ್ ಮಾಡ್ಕೊಂಡು ಮನೆನ ದೇವ್ರ ದೀಪ ಹಚ್ತೀರಾ ಅಲ್ವಾ. ದೇವ್ರ ದೀಪ ಹಚ್ಬೇಕಾದ್ರೆ ಗಾಯ್ಸ್ ಇನ್ನೊಂದೇನಂತಂದ್ರೆ ಈ ಬೆಲ್ಲದಿಂದ ಮಾಡುವಂತ ಸಿಹಿಗಳು
ಮಹಾಲಕ್ಷ್ಮಿ ದೇವಿಗಾಗಿರಬಹುದು, ಹಾಗೇನೆ ದೇವಾನು ದೇವತೆಗಳಿಗೆ ಬೆಲ್ಲದಿಂದ ಮಾಡುವಂತ ಸಿಹಿ ತಿನಿಸುಗಳು ತುಂಬಾನೇ ಇಷ್ಟ ಆಗುತ್ತೆ ಆಯ್ತಾ. ಸೊ ಅದಕ್ಕೋಸ್ಕರ ನೀವು ಏನಾದ್ರೂ ಬೆಲ್ಲದಿಂದ ಬೇಕಾದ್ರೆ ಯಾವ್ದಾದ್ರು ಒಂದು ತಿಂಡಿನ ಮಾಡ್ಬಿಟ್ಟು ನೀವು ದೇವ್ರಿಗೆ ನೈವೇದ್ಯಕ್ಕೆ ಇಡಬಹುದು ಆಯ್ತಾ. ಇಲ್ಲಪ್ಪ ಆತರ ಆಗಲ್ಲ ಅನ್ನೋರು ಒಂದು ಚಿಕ್ಕ ತುಂಡು ಬೆಲ್ಲನ ನೀವು ನೈವೇದ್ಯಕ್ಕೆ ದೇವ್ರಿಗೆ ಇಡಬೇಕಾಗತ್ತೆ ಸರಿನಾ. ಅದಾದ್ಮೇಲಿಂದ ನೀವೇನ್ ಮಾಡ್ಬೇಕು ಅಂತಂದ್ರೆ ಒಂದು ಎಲೆನ ತಗೊಳ್ಳಿ, ವಿಳ್ಯದೆಲೆ ಬರುತ್ತಲ್ಲ, ವಿಳ್ಯದೆಲೆನಾದ್ರೂ ತಗೋಬಹುದು ನೀವು, ಇಲ್ಲ ಎಕ್ಕದ ಗಿಡದ್ದು ಎಲೆ ಬರುತ್ತಲ್ಲ ಅದನ್ನಾದ್ರೂ ನೀವು ತಗೊಳ್ಬಹುದು. ಇವೆರಡರಲ್ಲಿ ನೀವು ಯಾವ್ದು ಬೇಕಾದ್ರೂ ತಗೊಳ್ಬಹುದು ಗಾಯ್ಸ್. ಅದ್ರ ಜೊತೆಗೆ ನೀವು ಅರಳಿ ಮರ ಏನಾದ್ರೂ ನಿಮ್ಮ ಮನೆ ಹತ್ರ ಇದ್ರೆ ಆ ಎಲೆನೂ ಕೂಡ ತಗೋಬಹುದು. ಅರಳಿ ಮರದ ಎಲೆ ತಗೊಂಡ್ರೆ ತುಂಬಾನೇ ಒಳ್ಳೇದು ಗಾಯ್ಸ್. ಯಾಕಪ್ಪ ಅಂತಂದ್ರೆ ದೇವಾನ ದೇವತೆಗಳು ಅರಳಿ ಮರದ ಎಲೆನಲ್ಲಿ ಅಂತಂದ್ರೆ 3 ಕೋಟಿ ದೇವರುಗಳು ಅಡಗಿರ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅರಳಿ ಮರದ ಎಲೆನ ನೀವು ತಗೊಂಡ್ರೆ ತುಂಬಾನೇ ಒಳ್ಳೇದಾಗತ್ತೆ. ಅಕಸ್ಮಾತ್ ಅರಳಿ ಮರ ನಮ್ಮ ಮನೆ ಹತ್ರ ಇಲ್ಲ ಮೇಡಮ್ ಏನ್ ಮಾಡೋದು ಅಂತ ಅನ್ನೋರು ವಿಳ್ಯದೆಲೆ ಎಲ್ಲ ಕಡೆ ಸಿಗುತ್ತೆ ಅಲ್ವಾ, ಅದನ್ನ ನೀವು ತಗೊಂಡು ಬಂದ್ಬಿಟ್ಟು ನೀವೇನ್ ಮಾಡ್ಬೇಕು ಅಂತಂದ್ರೆ ಕ್ಲೀನಾಗಿ ಅದನ್ನ ವಾಶ್ ಮಾಡ್ಕೊಳ್ಳಿ ಸರಿನಾ. ವಾಶ್ ಮಾಡ್ಕೊಂಡು ಗಾಯ್ಸ್ ಅದ್ರ ಮೇಲೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಒಂದು ಸ್ವಸ್ತಿಕ್ ಚಿತ್ರನ ನೀವು ಅದ್ರ ಮೇಲೆ ಬರಿಬೇಕಾಗತ್ತೆ ಸರಿನಾ. ಸ್ವಸ್ತಿಕ್ ಚಿತ್ರನ ನೀವು ಬರ್ಕೊಳ್ಳಿ, ಅರಿಶಿಣದಲ್ಲಿ ಅದನ್ನ ನೀವು ಬರೀರಿ. ಎಲೆ ಮೇಲೆ ಸ್ವಸ್ತಿಕ್ ಚಿತ್ರನ ನೀವು ಅರಿಶಿಣದಲ್ಲಿ ಬರಿಬೇಕಾಗತ್ತೆ. ಬರೆದು ಬಿಟ್ಟು ನೀವು ಅದ್ರ ಮೇಲೆ ಒಂದು ಅಚ್ಚು ಬೆಲ್ಲನ ನೀವು ಇಡಬೇಕಾಗತ್ತೆ ಸರಿನಾ. ಒಂದು ಅಚ್ಚಾರು ತಗೊಳ್ಳಿ, ಇಲ್ಲ ಅಂತಂದ್ರೆ ಉಂಡೆ ಬೆಲ್ಲ ಸಿಗುತ್ತಲ್ಲ ಅದನ್ನಾದ್ರೂ ನೀವು ಇಷ್ಟಪ್ಪದ ಉಂಡೆನ ಅದ್ರ ಮೇಲೆ ಇಡಬೇಕು. ಇಟ್ಟುಬಿಟ್ಟು ಗಾಯ್ಸ್ ಅದ್ರ ಮೇಲೆ ನೀವು ಕುಂಕುಮದಿಂದ ನಿಮ್ ಕಷ್ಟ ಏನಿದೆ, ಈಗ ನೀವು ಚಿನ್ನ ಅಡವಿಟ್ಟಿದ್ದೀರಾ ಅದನ್ನ ನಿಮ್ಗೆ ಬಿಡಿಸ್ಕೊಳಕ್ ಆಗ್ತಿಲ್ವಾ ಅದನ್ನ ನೀವು ಬರಿಬೇಕು. ಚಿನ್ನ ಬಿಡಿಸ್ಕೊಳ್ಬೇಕು ಅಂತ ಬರಿಬೇಕು. ಅಕಸ್ಮಾತ್ ನಿಮ್ಗೆ ಭೂಮಿ ತಗೋಬೇಕು ಅಂತ ಅನ್ನಿಸ್ತಿದೆ ಬಟ್ ನಿಮ್ಗೆ ತಗೊಳಕ್ ಆಗ್ತಲ್ಲ, ಎಷ್ಟೇ ಪ್ರಯತ್ನ ಪಟ್ರು ಎಷ್ಟೇ ಕಷ್ಟಪಟ್ರು ನಿಮ್ಗೆ ಭೂಮಿನ ತಗೊಳಕ್ ಆಗ್ತಲ್ಲ ಅಂತನವರು ಅದನ್ನ ಆ ತರ ಅಂದ್ರೆ ಭೂಮಿ ತಗೊಳ್ಬೇಕು ಈ ತರ ನಿಮ್ದೇನು ಇಷ್ಟಾರ್ಥಗಳು ಇದೆ ಅದನ್ನ ನೀವು ಬರೆದು ಬಿಟ್ಟು ನೀವು ನಿಮ್ಮ ಮನೆ ದೇವರು ಆಗಿರ್ಬೋದು, ಹಾಗೇನೆ ಲಕ್ಷ್ಮೀ ದೇವಿ ಆಗಿರಬಹುದು. ಈಗ ನಾಳೆ ಬಂದು ಶಿವ ಅಲ್ವಾ, ಶಿವನ್ ವಾರ ಅಲ್ವಾ. ಸೊ ಹಾಗಾಗಿ ಶಿವನ್ನೇ ನೀವು ಬೇಡ್ಕೊಂಡು ನೀವು ನಿಮ್ಗೆ ಇಷ್ಟಾರ್ಥ ಸಿದ್ಧಿಗೋಸ್ಕರ, ನಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ನಾವು ಈ ಒಂದು ಪರಿಹಾರನ ಮಾಡ್ಕೊಳ್ತಾ ಇದೀವಿ ತಂದೆ ಅಂತ ನೀವು ಶಿವನ ಹತ್ರ ನೀವು ಪ್ರಾರ್ಥನೆ ಮಾಡ್ಕೊಂಡು, ಹಾಗೆ ನಿಮ್ಮ ಮನೆ ದೇವ್ರ ಹತ್ರ ಕೂಡ ಪ್ರಾರ್ಥನೆ ಮಾಡ್ಕೊಂಡು ನೀವು ಅದ್ರ ಮೇಲೆ ಅದನ್ನ ಬರೆದು ಬಿಟ್ಟು ಅದಕ್ಕೂ ಕೂಡ ಸ್ವಲ್ಪ ಧೂಪನ ಹಚ್ಬೇಕು ಸರಿನಾ. ಗಂಧದ ಕಡೆನೂ ಕೂಡ ಅದಕ್ಕೆ ಬೆಳಗ್ಬಿಟ್ಟು ನೀವು ನೆಕ್ಸ್ಟ್ ಅದನ್ನೇನ್ ಮಾಡ್ಬೇಕು ಅಂತ ಹೇಳ್ತೀನಿ ಗಾಯ್ಸ್. ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ಏನಂತ ಅಂದ್ರೆ ಯಾವತ್ತೂ ಅಷ್ಟೇ ನಿಮ್ಮ ಇಷ್ಟ ದೇವರುಗಳ ಜೊತೆಗೆ ನೀವು ನಿಮ್ಮ ಮನೆ ದೇವರನ್ನ ದಯವಿಟ್ಟು ಯಾರು ಕೂಡ ಬಿಡಕ್ ಹೋಗ್ಬೇಡಿ ಆಯ್ತಾ. ನಮ್ಮಮ್ಮ ಅವರೆಲ್ಲ ಹೇಳ್ತಿದ್ರು, ನಮ್ಮಮ್ಮ ನಮ್ಮ ಅಜ್ಜಿ ಅವರೆಲ್ಲ, ನಾವು ಯಾವುದೇ ದೇವ್ರು ಇಷ್ಟಪಟ್ಟರು ಕೂಡ ನಮ್ಮನ್ನ ಕಾಯೋವರು ನಮ್ಮ ಮನೆ ದೇವರೇ ಆಗಿರ್ತಾರಂತೆ ಸರಿನಾ. ಸೊ ಹಾಗಾಗಿ ನಿಮ್ಗೆ ಇಷ್ಟಪಡ ದೇವ್ರ ನೀವು ನೆನ್ಸ್ಕೊಂಡು ಆಯ್ತಾ, ಹಾಗೇನೆ ನಿಮ್ಮ ಮನೆ ದೇವ್ರನ್ನು ಕೂಡ ನೀವು ಮಾಡ್ಬೇಕಾಗತ್ತೆ. ನಿಮ್ಮ ಮನೆ ದೇವ್ರು ಯಾವ್ದಿದೆ ಅದನ್ನ ಮಾಡ್ಕೊಂಡು ಅದಕ್ಕೆ ನೀವು ಹರಕೆ ಮಾಡ್ಕೊಂಡು ಈ ತರ ಇಷ್ಟಾರ್ಥ ಸಿದ್ಧಿಗೋಸ್ಕರ ಮಾಡ್ತಿದೀವಿ ಅಂತ ಅಂದ್ಬಿಟ್ಟು ಈ ತರ ನೀವು ಅದನ್ನ ಬರೆದು ಬಿಟ್ಟು ನೀವು ಅದನ್ನ ಸ್ವಲ್ಪ ಹೊತ್ತು ದೇವ್ರ ಮುಂದೆ ಇಡಿ. ಅದನ್ನ ಒಂದು ಅರ್ಧ ಗಂಟೆ ಟೈಮ್ ಅದನ್ನ ದೇವ್ರ ಮುಂದೆ ಇಟ್ಬಿಟ್ಟು ನೀವು ಪೂಜೆ ಎಲ್ಲ ಮುಗಿಸ್ಕೊಂಡು ಅದನ್ನ ನೀವು ತಗೊಂಡು ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಮನೆ ಹತ್ರ ಯಾವ್ದಾದ್ರು ಅರಳಿ ಮರದ ಗಿಡ ಇರುತ್ತೆ, ಅರಳಿ ಮರ ಇರುತ್ತೆ ಆಯ್ತಾ. ಅರಳಿ ಮರದ ಹತ್ರ ಹೋಗ್ಬಿಟ್ಟು ನೀವು ಅದನ್ನ ಇಟ್ಟುಬಿಟ್ಟು ನೀವು ಅಲ್ಲೂ ಕೂಡ ದೇವ್ರಿಗೆ ಕೈ ಮುಕ್ಕೊಂಡು ಈ ತರ ನನ್ನ ಇಷ್ಟಾರ್ಥ ಸಿದ್ಧಿಗೋಸ್ಕರ ಅಂದ್ರೆ ನಾನು ಚಿನ್ನ ಇಟ್ಬಿಟ್ಟಿದ್ದೀನಿ ಅದನ್ನ ಬೇಗ ನಾನು ಬಿಡಿಸ್ಕೊಳ್ಬೇಕು, ಹಾಗೇನೆ ನನಗೆ ಭೂಮಿ ತಗೊಳ್ಬೇಕು ಅಂತ ತುಂಬಾ ಆಸೆ ಇದೆ ಆದ್ರೆ ನನಗೆ ತಗೊಳಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಭೂಮಿ ತಗೊಳ್ಬೇಕು ಅಂತ ನಿಮ್ ಇಷ್ಟಾರ್ಥ ಸಿದ್ಧಿ ಏನಿದೆ ನೀವೇನ್ ಬರ್ದಿರ್ತೀರಾ ಆ ಬೆಲ್ಲದ ಮೇಲೆ ಅದನ್ನ ನೀವು ದೇವ್ರ ಹತ್ರ ಅಲ್ಲೂ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ನೀವು ಅಲ್ಲೇ ಅದನ್ನ ಇಟ್ಬಿಟ್ಟು ಬರ್ಬೇಕಾಗತ್ತೆ. ನಮ್ಮ ಮನೆ ಹತ್ರ ಅರಳಿ ಮರ ಇಲ್ಲ ಮೇಡಮ್ ಏನ್ ಮಾಡೋದು ಅಂತ ಕೇಳೋರು ಯಾವ್ದಾದ್ರೂ ಒಂದು ಎಕ್ಕದ ಗಿಡ ಇದ್ದೇ ಇರುತ್ತೆ, ಎಲ್ಲಾ ಕಡೆನೂ ಕೂಡ ಎಕ್ಕದ ಗಿಡ ಇದ್ದೇ ಇರುತ್ತಲ್ವಾ, ಆ ಗಿಡದ ಹತ್ರ ಅದನ್ನ ಇಟ್ಟುಬಿಟ್ಟು ನೀವು ಮನೆಗೆ ಬರ್ಬೇಕಾಗತ್ತೆ ಸರಿನಾ. ಈ ರೀತಿ ನೀವು ನಾಳೆ ಈ ಪರಿಹಾರನ ಶ್ರಾವಣ ಮಾಸದ ಮೊದಲನೇ ಸೋಮವಾರ ನೀವು ಮಾಡೋದ್ರಿಂದ ಗಾಯ್ಸ್ ನೋಡಿ ಬೇಕಾದ್ರೆ ಇದನ್ನ ನೀವು ಒಮ್ಮೆ ಟ್ರೈ ಮಾಡಿ. ನಿಮ್ಮ ಇಷ್ಟಾರ್ಥ ಸಿದ್ಧಿ ನಿಜವಾಗ್ಲೂ 100% ನಿಮ್ಗೆ ಫಲಿತಾಂಶನ ಕೊಟ್ಟೇ ಕೊಡುತ್ತೆ ಗಾಯ್ಸ್ ಸರಿನಾ. ಅದು ಮೊದಲನೇ ಶ್ರಾವಣ ಸೋಮವಾರನೇ ನೀವು ಈ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದಾಗತ್ತೆ ಗೈಸ್ ಸರಿನಾ. ನೋಡಿ ಇದನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ತುಂಬಾನೇ ಜನ ಕಷ್ಟದಲ್ಲಿ ಇರ್ತಾರೆ ಅಲ್ವಾ, ಅವರೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಏನೋ ಒಂದು ಹೆಲ್ಪ್ ಆಗ್ಬೋದು. ನಾನು ವಿಡಿಯೋದಲ್ಲಿ ಮತ್ತೆ ಹೇಳ್ತೀನಿ ಗೈಸ್ ಈ ವಿಷಯನ. ಯಾಕಪ್ಪ ಅಂತಂದ್ರೆ ಒಂದೊಂದು ವಿಡಿಯೋ ಒಬ್ಬೊಬ್ರು ನೋಡಿರ್ತೀರಾ, ಅಂದ್ರೆ ನಾನು ಈಗ ಹೇಳುವಂತದ್ದು ಮಾತನ್ನ ನೀವು ಒಬ್ಬೊಬ್ರು ನೋಡಿರ್ತೀರಾ, ಒಬ್ಬೊಬ್ರು ನೋಡಿರೋದಿಲ್ಲ. ಅದಕ್ಕೋಸ್ಕರ ಅಷ್ಟೇನೆ ಏನಪ್ಪಾ ಅಂತಂದ್ರೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ತುಂಬಾ ಜನ ಕಷ್ಟದಲ್ಲಿ ಇರ್ತಾರೆ, ಅಟ್ಲೀಸ್ಟ್ ನಮ್ಮಿಂದನಾದ್ರೂ ಅವ್ರಿಗೆ ಹೆಲ್ಪ್ ಆಗ್ಲಿ
ಅಲ್ವಾ. ಅವರು ಕಷ್ಟ ಕೂಡ ಕಳೆದು ಒಬ್ಬೊಬ್ರು ತುಂಬಾನೇ ಬೇಸತ್ತೋಗ್ಬಿಟ್ಟಿರ್ತಾರೆ ಗೈಸ್. ಕಷ್ಟ ಅಂತ ನೋಡಿ ತುಂಬಾನೇ ಬೇಸತ್ತೋಗ್ಬಿಟ್ಟು ಅವರು ಕೆಲವೊಬ್ರು ಪ್ರಾಣ ಕಳ್ಕೊಂಡಿರೋರು ಇದ್ದಾರೆ. ಅದನ್ನ ನಾನು ನನ್ನ ಕಣ್ಮುಂದೆನೆ ನೋಡಿದ್ದೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಗೆ. ತುಂಬಾ ಸಾಲನ ಮಾಡ್ಕೊಳ್ತಾರೆ, ಸಾಲ ಮಾಡ್ಕೊಂಡು ಸಾಲ ತೀರ್ಸ್ಕೊಳಕ್ಕಾಗ್ದೇನೆ ಪ್ರಾಣ ಕಳ್ಕೊತಾರೆ. ಇಲ್ಲ ಅಂದ್ರೆ ಕಷ್ಟಗಳು ಬರ್ತಾನೆ ಇದೆ ಅಂತ ಪ್ರಾಣ ಕಳ್ಕೊಳ್ಳೋರು ಕೂಡ ಇದ್ದಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಪ್ರಾಣ ಅನ್ನೋದು ಗೈಸ್ ದೇವ್ರು ನಮ್ಗೆ, ಈಗ ಮನುಷ್ಯನಾಗಿ ಹುಟ್ಸಿರೋದು ದೇವ್ರು ಅಲ್ವಾ. ಆ ದೇವ್ರೇನೆ ನಮ್ಮ ಪ್ರಾಣನ ತಗೊಳ್ಬೇಕು ಹೊರತು ನಾವೇ ಯಾವತ್ತು ನಮ್ಮ ಪ್ರಾಣನ ಕಳ್ಕೊಳಕ್ ಹೋಗ್ಬಾರ್ದು ಆಯ್ತಾ. ಒಂದು ಟೈಮ್ ಅಂತ ಇರುತ್ತೆ ನಮ್ಗೆ. ದೇವ್ರು ನಮ್ಗೆ ಈಗ ಎಲ್ಲಾರು ಕೂಡ ಒಂದಲ್ಲ ಒಂದಿನ ಸಾಯ್ಲೇಬೇಕು ಅಲ್ವಾ. ನಮ್ ಟೈಮ್ ಮುಗಿಯೋವರೆಗೂ ನಾವು ವೆಯ್ಟ್ ಮಾಡ್ಲೇಬೇಕು. ನಾವು ನಮ್ಮ ಕಾಯರ ನಾವು ಮಾಡ್ಕೊಳ್ಬಾರ್ದು ಅಲ್ವಾ. ಕಷ್ಟ ಅನ್ನೋದು ಮನುಷ್ಯನ್ ಬರ್ದೆ ಇನ್ನೊಂದು ಪ್ರಾಣಿಗೆ ಬರುತ್ತಾ? ನಮಗ್ ಬಂದೇ ಬರುತ್ತೆ. ಮನುಷ್ಯ ಅಂದ್ಮೇಲೆ ಕಷ್ಟ ಬಂದೇ ಬರುತ್ತೆ. ದೇವ್ರು ಕಷ್ಟ ಕೊಟ್ಮೇಲೆ ಅದಕ್ಕೆ ಒಂದು ಪರಿಹಾರ ಕೂಡ ಕೊಟ್ಟಿರ್ತಾನೆ. ಆ ರೀತಿ ಪರಿಹಾರನ ನಾವು ಚಿಕ್ಕ ಪುಟ್ಟ ಪರಿಹಾರನ ಮನೆಯಲ್ಲೇ ನಾವು ಮಾಡ್ಕೊಳ್ಬೇಕು. ಅದು ಏನು ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂತ ಪರಿಹಾರಗಳು ಏನೂ ಇಲ್ಲ ಅಲ್ವಾ. ಮನೆಯಲ್ಲೇ ಯೂಸ್ ಮಾಡ್ಕೊಂಡು ಮಾಡುವಂತ ಪದಾರ್ಥಗಳು, ಅದರಿಂದನೇ ನೀವು ಪರಿಹಾರಗಳನ್ನ ಮಾಡ್ಕೊಳ್ಬಹುದು. ಎಲ್ಲೋ ಒಂದೊಂದು ಐಟಮ್ ಏನಾದ್ರು ಇಲ್ಲ ಅಂದ್ರೆ ಬೇಕಾದ್ರೆ ಅದನ್ನ ತರಬೇಕಾಗುತ್ತೆ ಅಷ್ಟೇ. ಅದೇನು ನಿಮ್ಗೆ ಸಾವಿರಾರು ಗಟ್ಲೆ ಲಕ್ಷಾನ್ಗಟ್ಲೆ ಏನೋ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೆ ನೀವು ಈ ಪರಿಹಾರನ ನೀವು ದಯವಿಟ್ಟು ಮಾಡ್ಕೊಳ್ಳಿ. ನೋಡಿ ಬೇಕಾದ್ರೆ ಇದನ್ನ ಮಾಡಿಬಿಟ್ಟು ನೀವು ಹಾಗೇನೆ ನಿಮ್ಗೆ ಒಳ್ಳೇದಾಗ್ಲಿಲ್ಲ ಅಂತ ಅಂದ್ರೆ ಬೇಕಾದ್ರೆ ನೋಡಿ, ಓಕೆನಾ. ನಿಜವಾಗ್ಲೂ ಒಳ್ಳೇದಾಗುತ್ತೆ ಗಾಯ್ಸ್. ಅದಕ್ಕಿಂತ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ನೀವು ಪರಿಹಾರನ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ಬೇಕಾಗುತ್ತೆ. ಒಂದು ನಂಬಿಕೆನ ಇಟ್ಟು ನೀವು ಮಾಡ್ಕೊಳ್ಬೇಕು, ಸರಿನಾ. ಸುಮ್ಮನೆ ಏನೋ ಕಟಾಚಾರಕ್ಕೆ ಮಾಡ್ಕೊಳ್ಳೋದು, ಏನೋ ಆಗ್ಬಿಡುತ್ತಾ ಇವರು ಹೇಳಿದ ತಕ್ಷಣ ಮಾಡಿ ನೋಡೋಣ ಬಿಡು, ಈ ತರ ಮನಸ್ಥಿತಿನ ನೀವು ಇಟ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಅದಕ್ಕೆ ಫಲಿತಾಂಶ ಸಿಗೋದಿಲ್ಲ ಗಾಯ್ಸ್ ಆಯ್ತಾ. ಸುಮ್ಮನೆ ಯಾರು ಏನು ಹೇಳೋದಿಲ್ಲ ಅಲ್ವಾ. ನನ್ನ ಚಾನಲ್ನಲ್ಲಿ ಬಂದು ಗಾಯ್ಸ್ ನಾನೇನು ಅಂತಂದ್ರೆ, ನಾನು ಒಂದ್ಸಲ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನ ನಾನು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯನ್ಸ್ನ ತಗೊಂಡು ನನಗೆ ಸಕ್ಸಸ್ಫುಲ್ ಆಯ್ತು ಅಂದ್ರೆ ಮಾತ್ರ ನಾನು ನಿಮ್ಗೆ ಶೇರ್ ಮಾಡೋದು. ಸುಮ್ಮನೆ ನಾನೇನೋ ನಿಮ್ಗೆ ಹೇಳಕ್ ಬರೋದಿಲ್ಲ. ಯಾಕಪ್ಪ ಅಂತಂದ್ರೆ ಈಗ ನಾನೇನೋ ಹೇಳೋದು ಅದು ನಿಮ್ಗೆ ವರ್ಕೌಟ್ ಆಗಲ್ಲ, ಅವಾಗ ನೀವು ನನ್ನ ಬೈಕೊಳ್ಳೋದು ಆ ಥರ ಎಲ್ಲ ಮಾಡಬಾರ್ದು ಅಲ್ವಾ. ಸೊ ಹಾಗಾಗಿ ನಾನು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯನ್ಸ್ನ ತಗೊಂಡು ಸಕ್ಸಸ್ಫುಲ್ ಆಯ್ತು ಅಂದ್ರೆ ಮಾತ್ರ ನಾನು ನಿಮ್ಗೆ ಶೇರ್ ಮಾಡೋದು, ಸರಿನಾ. ಓಕೆ ಗೈಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಯ್ತು ಅಂತ ಅನ್ಕೊಳ್ತೀನಿ. ಆದಷ್ಟು ಶೇರ್ ಮಾಡಿ. ಹಾಗೇನೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಹಾಗೇನೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯ್ತು ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ನ ಕೊಡಿ, ಓಕೆನಾ. ನೀವು ಆದಷ್ಟು ಲೈಕ್ನ ಕೊಟ್ರೆ ಗಾಯ್ಸ್ ತುಂಬಾ ಜನಕ್ಕೆ ಲೀಕ್ ಆಗುತ್ತೆ ವಿಡಿಯೋಸು, ಕಷ್ಟದಲ್ಲಿರೋರ್ಗೂ ಕೂಡ ಹೆಲ್ಪ್ ಆಗುತ್ತೆ. ನೀವೇನು ದುಡ್ಡು ಕೊಡ್ಬೇಕಾಗಿಲ್ಲ ಅಲ್ವಾ. ಒಂದು ಲೈಕ್ಗೆ ಏನಾದ್ರು ದುಡ್ಡು ಕೊಡ್ಬೇಕಾ? ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ದುಡ್ಡು ಕೊಡ್ಬೇಕಾ? ಇಲ್ಲ ಅಲ್ವಾ. ನಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ ಅಂತಂದ್ರೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಭಾವನೆ ಅದು, ಓಕೆನಾ. ಸೊ ಎಲ್ಲರಿಗೂ ಯೂಸ್ಫುಲ್ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆ ಗೈಸ್, ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್. Bye bye.